ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಫೈನ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ, ಗಬ್ಬೆದ್ದು ನಾರುತ್ತಿದ್ದಂತ ಕೆಆರ್ ಮಾರ್ಕೆಟ್ಗೆ ಹೈಟೆಕ್ ಸ್ಪರ್ಶ ಅಂತಾನೆ ಹೇಳ್ಬೋದು. ಬೆಂಗಳೂರು ನಿವಾಸಿಗಳಿಗೆ ಜಿಬಿಎ ಗುಡ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರು ಜನತೆಗೆ ಗುಡ್ ನ್ಯೂಸ್ ಕೊಟ್ಟಂತ ಜಿಬಿಎ, ನಗರದಲ್ಲಿ ಟ್ರಾಫಿಕ್ ಕಡಿಮೆ ಮಾಡಲು ದಿಟ್ಟ ಹೆಜ್ಜೆಯನ್ನ ಇಟ್ಟಂತ ಜಿಬಿಎ ಕೆಆರ್ ಮಾರ್ಕೆಟ್ನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಲು ಈ ಪ್ಲಾನ್ ಅನ್ನ ರೂಪಿಸಿದೆ ಅಂತ. ಕೆಆರ್ ಮಾರ್ಕೆಟ್ನಲ್ಲಿ ಇನ್ಮುಂದೆ ಟ್ರಾಫಿಕ್ ಕಡಿಮೆ ಆಗುವುದು ಪಕ್ಕಾನ. ಹಾಗಾದ್ರೆ ಮಾರ್ಕೆಟ್ನಲ್ಲಿ ಪ್ರಾರಂಭವಾಗಲಿದೆ ನೂತನ ಪಾರ್ಕಿಂಗ್ ವ್ಯವಸ್ಥೆ. ಹೈಟೆಕ್ ಮಾದರಿಯಲ್ಲಿ ಈ ಒಂದು ಪಾರ್ಕಿಂಗ್ ಲಾಟ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. 400 ಬೈಕ್ಗಳು ಮತ್ತು 200 ಕಾರ್ಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ. ಗಬ್ಬೆದ್ದು ನಾರುತ್ತಿದ್ದಂತ ಕೆಆರ್ ಮಾರ್ಕೆಟ್ಗೆ ಹೈಟೆಕ್ ಸ್ಪರ್ಶ ಅಂತಾನೆ ಹೇಳ್ಬೋದು. ಇದು ಕೆಆರ್ ಮಾರ್ಕೆಟ್ನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಲು ಈ ಒಂದು ಪ್ಲಾನ್ ರೂಪಿಸಲಾಗಿದೆ ಅಂತೆ. ಈ ಒಂದು ಪಾರ್ಕಿಂಗ್ ಲಾಟ್ನಲ್ಲಿ 400 ಬೈಕ್ಗಳು ಮತ್ತು 200 ಕಾರ್ಗಳ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರಲಿದೆ ಅಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಮೇತ್ರೆ ವಾಕ್ ಥ್ರೂ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಬೆಂಗಳೂರಿನಲ್ಲಿರುವ ಕೆಆರ್ ಮಾರ್ಕೆಟ್ ಅಂದ ತಕ್ಷಣ ಹೂವಿನ ಮಾರ್ಕೆಟ್ ಇದೆ ಅಂತ ನೆನಪಾಗುತ್ತೆ. ಆದರೆ ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ಇಲ್ಲಿ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ ಮಾತನಾಡ್ತಾರೆ. ಯಾಕೆಂದರೆ ಇಲ್ಲಿ ಯಾವುದೇ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹಾಗಾಗಿ ರಸ್ತೆ ಪಕ್ಕದಲ್ಲೇ ಎಡಭಾಗಕ್ಕೆ ಬಲಭಾಗಕ್ಕೆ ಏನೋ ಪಾರ್ಕಿಂಗ್ ಮಾಡ್ತಾರೆ. ಹೀಗಾಗಿ 24 ಗಂಟೆಲೂ ಏನೋ ಟ್ರಾಫಿಕ್ ಇರುತ್ತೆ ಅಂತ ಜನ ಹೈರಾಣ ಆಗ್ತಾ ಇದ್ದಾರೆ. ಈ ವಿಚಾರಕ್ಕೆ ಏನು ಬ್ರೇಕ್ ಹಾಕಲು ಏನು ಜಿಬಿಎ ಇವಾಗ ಮುಂದಾಗಿದೆ. ಏನಂದರೆ, ಕೆಆರ್ ಮಾರ್ಕೆಟ್ನ ಒಂದು ಬಿಲ್ಡಿಂಗ್ನ ಅಂಡರ್ ಗ್ರೌಂಡ್ನಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇತ್ತು. ಆದರೆ ಅದು ಒಂದು ಹಾಳಾಗಿ ಗಬ್ಬೆರುತ್ತಿತ್ತು, ಒಂದು ವಾಸನೆ ಬರ್ತಾ ಇತ್ತು. ಹೀಗಾಗಿ ಅದಕ್ಕೆ ಮತ್ತೆ ಒಂದು ಹೊಸ ಆ್ಯಂಗಲ್ನ ಮಾಡಿ ಒಂದು ಹೊಸ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ಪಾರ್ಕಿಂಗ್ ಸುಮಾರು ಏನು ಈ ಕೆಆರ್ ಮಾರ್ಕೆಟ್ನ ಬಿಲ್ಡಿಂಗ್ ಕೆಳಗಡೆ ಇರುವ ಪಾರ್ಕಿಂಗ್, ಇಲ್ಲಿ ಸುಮಾರು 400 ಬೈಕ್ಗಳು ಮತ್ತು 200 ಕಾರ್ಗಳ ಪಾರ್ಕಿಂಗನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಸಲ ಫುಲ್ಲು ಏನೋ ಹೈಟೆಕ್ ಇರುವ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು CCTVಗಳನ್ನು ಹಾಕಿ, ಹೀಗೆ ಕುಡಿಯಲು ಬೇಕಾಗಿರುವ ಶುದ್ಧ ನೀರು, ಹೀಗೆ CCTV ಕ್ಯಾಮ್ರಾಗಳು ಮತ್ತು ಹೈ ವೋಲ್ಟೇಜ್ ಒಂದು ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡುವುದರಿಂದ ಕೆಆರ್ ಮಾರ್ಕೆಟ್ನಲ್ಲಿ ಏನು ವ್ಯಾಪಾರ ಮಾಡಲು ಬರ್ತಾರೆ ಅವರಿಗೆ ಸಹಾಯ ಆಗಲಿದೆ. ಏಕೆಂದರೆ ಮೂವ್ಮೆಂಟ್ ಸರಿಯಾಗಿರುತ್ತೆ. ಆದಷ್ಟು ಕಡಿಮೆ ಸಮಯದಲ್ಲಿ ಅವರು ಬಂದು ವ್ಯಾಪಾರ ಮಾಡಿಕೊಂಡು ತಮಗೆ ಬೇಕಾದ ವಸ್ತುಗಳಾಗಿರಲಿ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿಕೊಂಡು ಹೋಗಬಹುದಾಗಿದೆ. ಈ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದ್ರಿಂದ ನಿಜವಾಗ್ಲೂ ಎಲ್ಲರಿಗೂ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಹೊಸ ಒಂದು ರೂಪವನ್ನು ನೀಡಲಾಗ್ತಾ ಇದೆ. ನೋಡ್ತಿರುವ ದೃಶ್ಯದಲ್ಲಿ ಎಲ್ಲ ಏನು ಪಾರ್ಕಿಂಗ್ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆಯನ್ನು ಒಂದು ಆಗಲಿದ್ದು, ಎಲ್ಲ ಏನೇನು ಕೆಲಸ ಬೇಕು ಎಲ್ಲವನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ಇಷ್ಟು ದಿನ ಇಲ್ಲಿ ಪ್ರಯಾಣಿಕರು ಆಗಿರಲಿ ವ್ಯಾಪಾರಿಗಳಾಗಿರಲಿ ಹೈರಾಣ ಆಗ್ತಾ ಇದ್ರು. ಈಗ ಅದನ್ನು ಬ್ರೇಕ್ ಹಾಕಲು ಮುಂದೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಪಾರ್ಕಿಂಗನ್ನು ಒಂದು ರೈಟ್ ಪಾರ್ಕಿಂಗ್ ಅನ್ನೋ ಸಂಸ್ಥೆಗೆ ಒಂದು ಟೆಂಡರನ್ನು ಕೊಡಲಾಗಿದೆ. ಸುಮಾರು 10 ವರ್ಷಗಳವರೆಗೆ ಈ ಟೆಂಡರನ್ನು ಕೊಡಲಾಗಿದೆ. ಹೀಗಾಗಿ ಆದಷ್ಟು ಬೇಗ ಇಲ್ಲಿನ ಜನರು ಕೂಡ ಆಗ್ರಹಿಸ್ತಾ ಇದ್ದರು. ಏನು ಅಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಇಷ್ಟು ದಿನ ಆಗ್ತಾ ಇತ್ತು. ಆದರೆ ಈಗೆಲ್ಲ ಸಿದ್ಧತೆಗಳನ್ನು ನಡೀತಾ ಇದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಈಗ ಉದ್ಘಾಟನೆ ಆಗಲಿದ್ದು, ಕೆಆರ್ ಮಾರ್ಕೆಟ್ನಲ್ಲಿರುವ ಪಾರ್ಕಿಂಗ್ ಅಥವಾ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಬೀಳುವುದಂತೂ ಖಂಡಿತವಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.